ಕಿರುತೆರೆ ನಟಿ ವಿಸ್ಮಯ ಗೌಡ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ರೀಸನ್ ಏನು? ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ರೀಸನ್ ಅಂತ ಅಂದ್ರೆ 6.5 ಲಕ್ಷ ಸಾಲ ಪಡೆದು ಅದನ್ನ ಹಿಂದಿರುಗಿಸದೆ ವಂಚಿಸಿದ್ದಾರೆ ಅನ್ನುವಂಥದ್ದು ಆರೋಪ. ಹಿಮಾನ್ವಿ ಅನ್ನೋರು ಕೋರ್ಟ್ಗೆ ಖಾಸಗಿ ದೂರನ್ನ ಸಲ್ಲಿಸಿದ್ದರು. ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ, ನಿರ್ದೇಶನ ಕೊಟ್ಟಿದೆ, ಅದರಂತೆ ಎಫ್ಐಆರ್ ದಾಖಲಾಗಿದೆ. ವಿಸ್ಮಯ ಅವರ ವಿರುದ್ಧವಾಗಿ ಹಿಮಾನ್ವಿ ಕೊಟ್ಟಿದ್ದಂಥ ದೂರು ಏನಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದು. 2019ರಲ್ಲಿ ಇನ್ಸ್ಟಾಗ್ರಾಮ್ ಮುಖೇನವಾಗಿ ಆರೋಪಿತೆ ನನಗೆ ಪರಿಚಯ ಆಗಿದ್ಲು, ಅದಾದ ನಂತರದಲ್ಲಿ ಹಣದ ವ್ಯವಹಾರ ಆಗಿರೋದು, ಈ ಥರದ್ದೆಲ್ಲ ದೂರಿನಲ್ಲಿ ಉಲ್ಲೇಖ ಆಗಿದೆ. ಬಟ್ ಇದಕ್ಕೊಂದು ಟ್ವಿಸ್ಟ್ ಇದೆ. ಏನು? ಈ ಹಿಂದೆ ಹಿಮನ್ವಿ ಅವರಿಗೆ ಸಂಬಂಧಪಟ್ಟಾಗಿನ ಕ್ಲಿನಿಕ್ ವಿರುದ್ಧ ವಿಸ್ಮಯ ಗೌಡ ದೂರನ್ನ ಕೊಟ್ಟಿದ್ರಂತೆ. ಏನಂತ? ಚರ್ಮ ಸಂಬಂಧಿ ವಿಚಾರವಾಗಿ ಕ್ಲಿನಿಕ್ಗೆ ಅವರು ಹೋಗಿರ್ತಾರಂತೆ. ಹಿಮನ್ವಿಗೆ ಸರಿಯಾಗಿ ಇಂಜೆಕ್ಷನ್ ಕೂಡ ಮಾಡೋದಕ್ಕೆ ಬರಲ್ಲ. ಹಿಮನ್ವಿ ಅವರ ಕ್ಲಿನಿಕ್ನಲ್ಲಿ ಯಾವುದೇ ನರ್ಸ್ಗಳು ಕೂಡ ಇಲ್ಲ. ಅವರು ಚಿಕಿತ್ಸೆ ನೀಡಿದ ಬಳಿಕ ಅಲರ್ಜಿ ಆಗುತ್ತೆ ಅಂತ ದೂರನ್ನ ಕೊಟ್ಟಿದ್ರಂತೆ. ಅದಾದ್ಮೇಲೆ ಆ ದೂರನ್ನ ಆಧರಿಸಿ ಆರೋಗ್ಯ ಇಲಾಖೆ ತನಿಖೆ ಮಾಡಿ DC ಕೂಡ ವರದಿ ಕೊಡಬೇಕು ಅಂತ ಸೂಚನೆ ಹೋಗಿತ್ತಂತೆ. ಹಾಗಾಗಿ ನಾನು ಈ ಕೇಸ್ ಗೆದ್ದಿದ್ದೀನಿ ಅನ್ನೋ ಅರ್ಥದಲ್ಲೂ ಕೂಡ ಈ ನಟಿ ಪೋಸ್ಟ್ ಅನ್ನ ಮಾಡಿದ್ದರು ವಿಸ್ಮಯ ಗೌಡ ಅವರು. ಈಗ ನೋಡ್ರೆ ಹಿಮಾನ್ವಿ ಅವರು ದೂರನ್ನ ಕೊಟ್ಟಿದ್ದಾರೆ ವಿಸ್ಮಯ ಅವರ ವಿರುದ್ಧವಾಗಿ ಹಣದ ವಂಚನೆ ಆರೋಪದ ವಿಚಾರವಾಗಿ. ನಾವು ನಮ್ಮ ಜೊತೆಗೆ ಸ್ವತಃ ವಿಸ್ಮಯ ಗೌಡ ಅವರೇ ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ಮಾತನಾಡುವಂತ ನಿಟ್ಟಿನಲ್ಲಿ. ವಿಸ್ಮಯ ಗೌಡ ಅವರಿಗೆ ಏನಿದು, ಹಿಂದೆ ನೀವು ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ, ಈಗ ನಿಮ್ಮ ವಿರುದ್ಧ ದೂರು, ಅದು ಕೂಡ ಹಣ ವಂಚನೆ ಮಾಡಿದ್ದಾರೆ ಅನ್ನುವಂಥ ದೂರು. ನಿಮ್ಮ ಫಸ್ಟ್ ರಿಯಾಕ್ಷನ್? ನಮಸ್ತೆ ಸರ್. ಹೇಳಿ. ಸಾರಿ ಸರ್, ನಾನು ನಿನ್ನೆ ತಾನೇ ಸರ್, ತುಂಬಾ ದಿನಗಳು ಆಗಿಲ್ಲ, ನಿನ್ನೆ ತಾನೇ ನಾನು ಆ ಕೇಸ್ ನ ವಿನ್ ಆಗಿದ್ದೀನಿ. ನನ್ನ ಒಂದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲೂ ನಾನು ಪೋಸ್ಟ್ ಮಾಡಿದ್ದೀನಿ, ಐ ವಾಂಟ್ ದ ಕೇಸ್ ಅಂತ ಹೇಳಿ. ಅಂದ್ರೆ ನಾನು ಇದನ್ನ ಏನು 6 ತಿಂಗಳಿಂದ ಅವರು ಏನ್ ಮುಖವಾಡ ಹಾಕೊಂಡಿದ್ದಾರೆ ವೈದ್ಯ ಅಂತ ಹೇಳಿ, ನಾನು MBBS ಮಾಡಿ ಡರ್ಮಟಾಲಜಿಸ್ಟ್ ಅಂತ ಹೇಳ್ಕೊಂಡು ಸರ್, ನನ್ನ ಒಬ್ಳಿಗೆ ಅಲ್ಲ ಸರ್, 1000 ಜನ ಹೆಣ್ಣು ಮಕ್ಕಳಿಗೆ ಅವಳು ಮೋಸ ಮಾಡಿದ್ದಾಳೆ ಸರ್. ಆಯ್ತಾ? ಅದನ್ನ ನನ್ನ ಹತ್ರ ವಿಡಿಯೋ ಪ್ರೂಫ್ ಗಳೆಲ್ಲ ಇದೆ. ಅವಳು ಒಂದು ಕ್ಲಿನಿಕ್ ಅಂತ ನಡೆಸ್ತಾ ಇದಾರಲ್ಲ ಸರ್ ಅಲ್ಲಿ ಬಸವೇಶ್ವರ ನಗರಲ್ಲಿ, ಆ ಕ್ಲಿನಿಕ್ 1000 ಸ್ಕ್ವೇರ್ ಫೀಟ್ ಸಹ ಇಲ್ಲ. ಆ ಕ್ಲಿನಿಕ್ ಅಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಅವರು ಸರ್ಜರಿಗಳನ್ನ ಮಾಡ್ತಾರೆ, ಓಟಿಗಳನ್ನ ಮಾಡ್ತಾರೆ. ಸೊ ತುಂಬಾ ಜನ ಹೆಣ್ಮಕ್ಳುಗಳು ಮೊರೆ ಹೋಗಿ ನನ್ನ ಹತ್ರ ಬಂದು ಹೇಳ್ಕೊಂಡಿರೋದಕ್ಕೆ ನಾನು ಸ್ವತಃ ಒಂದು ಧ್ವನಿ ಎತ್ತಿ, ನಾನು 6 ತಿಂಗಳಿಂದ ಗವರ್ಮೆಂಟ್ ಆಫೀಸ್ಗಳನ್ನ ಸುತ್ತಿ ನಿನ್ನೆ ಇದು ಒಂದು ಭಾಗ, ಇದು ಗೊತ್ತಾಯ್ತು. ಅವರು ಸರಿಯಾಗಿ ನಿಯಮ ಪಾಲಿಸಲೇ. ಈ ಹಣದ ವ್ಯವಹಾರದ ವಿಚಾರ ಏನಿದು? ಅದೇ ಸರ್ ಹೇಳ್ತಿರೋದು, ನಿನ್ನೆ ಆಗಿರೋದು ಸರ್. ಇದು ನಿನ್ನೆ ನಾನು ಅವಳದು ಕ್ಲಿನಿಕ್ ನ ಕ್ಲೋಸ್ ಮಾಡ್ತಿದ್ದೀನಿ, ಸೀಸ್ ಮಾಡ್ತಿದ್ದೀನಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಿದ್ದೀನಿ, ಅವಳ ಮುಖವಾಡನ ಬಿಚ್ಚಿಟ್ಟಿದ್ದೀನಿ. ಅವಳು ಕ್ಲಿನಿಕ್ ನಡೆಸ್ತಾರ, ಡಾಕ್ಟರ್ ಅಲ್ಲ, ಜೊತೆ PUC ಮಾಡಿರೋ ಅಂತದ್ದು, ಗ್ರಾಜುಯೇಟ್ ಅಲ್ಲ, ದೊಡ್ಡ ಸ್ಕ್ಯಾಮ್ ಸರ್. ಅವಳು ದೊಡ್ಡ ದರೋಡೆ ಮಾಡ್ತಿರೋ ಅಂತದ್ದು, ಹಗಲು ದರೋಡೆ ಅನ್ನೋದಕ್ಕೆ ಅವಳು ಕರೆಕ್ಟ್ ಆಗಿದ್ದಾಳೆ ಸರ್. ಅಂತದನ್ನ ನಾನು ವಾಯ್ಸ್ ರೈಸ್ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಅಂದ್ರೆ ಪರ್ಸನಲ್ ರಿವೆಂಜ್ ತಗೊಂಡಿರೋದು ಸರ್ ಇದು. ನನಗೆ FIR ಅಂತ ಏನ್ ಗಮನಕ್ಕೆ ಬಂದಿರೋದೆ ಬೆಳಗ್ಗೆ ನ್ಯೂಸ್ ಗಳನ್ನ ನೋಡುವಾಗ, ನನಗೆ ಬಸವೇಶ್ವರ ನಗರ್ ಸ್ಟೇಷನ್ ಇಂದ ಒಂದೇ ಒಂದು ಕಾಲ್ ಆಗ್ಲಿ ಮೆಸೇಜ್ ಆಗ್ಲಿ ಇವತ್ತಿನವರೆಗೂ ಇವಾಗಿನ ತನಕ ನನಗೆ ಯಾರು ಕಾಲ್ ಮಾಡಿಲ್ಲ. ನೀವು ಚೆಕ್ ಕೊಟ್ಟಿದ್ರ ಅವರಿಗೆ ಏನಾದ್ರು ಹಣದ ವ್ಯವಹಾರದ ವಿಚಾರವಾಗಿ? ಸರ್ ಹಣದ ವ್ಯವಹಾರ ಹೇಳಿದ್ವಲ್ಲ ಸರ್, ನಾವೇ 1.5 ಲಕ್ಷ ನಾನ್ ಕೊಟ್ಟಿರೋ ಅಂತದ್ದು ಸರ್. ನನ್ನ ಹತ್ರ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಗಳಿದೆ. ಕಷ್ಟ ಅಂದಾಗ ನಾನೇ ಅವ್ರ ಮನೆ ಬಾಕ್ಲಿಗೆ ಹೋಗಿ ದುಡ್ಡನ್ನ ಕೊಟ್ಟು ಬಂದಿರೋದು ಸಾಕ್ಷಿಗಳ ಹತ್ರ ಇದೆ ಸರ್. ಸೊ ಇದು ನಥಿಂಗ್ ಬಟ್ ಇದೇನು ಗೊತ್ತಾ ಸರ್, ಇದನ್ನ ಪರ್ಸನಲ್ ಗ್ರಡ್ಜ್ ಆಗಿ ತಗೊಂಡು ಅವ್ರ ಕ್ಲಿನಿಕ್ ನ ಕ್ಲೋಸ್ ಮಾಡ್ತಿದೀವಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನ ಮೇಲೆ ಒಂದು ಫೇಕ್ ಅಲಿಗೇಷನ್ ನ ಅವಳು ಫೈಲ್ ಮಾಡಿರೋ ಅಂತದ್ದು. ನಾನು ಅದನ್ನ ಲೀಗಲಿ ಆಕ್ಷನ್ ತಗೊಳ್ತಾ ಇದ್ದೀವಿ. ನನ್ನ ಲಾಯರ್ ಅದನ್ನ ನಡೆಸ್ತಿದ್ದಾರೆ ಸರ್. ಅದನ್ನ ಥ್ಯಾಂಕ್ ಯು ವಿಸ್ಮಯ ಅವರೇ. ಇದೊಂದು ಪರ್ಸನಲ್ ಗ್ರಡ್ಜ್. ಇದು ಹಿಂದೆ ನಾನು ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡೆ ಅಂತೇಳಿ ನನ್ನ ವಿರುದ್ಧ ಈಗ ಈ ರೀತಿ ದ್ವೇಷದ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ. ಸತ್ಯಾಸತ್ಯತೆ ತಿಳಿಬೇಕಿದೆ ತನಿಖೆಯಿಂದ.